ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವಿಬ್ಬರು ದೂರ ಆದ ನಂತರ, ಅಂದರೆ ನೀವಿಬ್ಬರು ಸಪ್ರೇಷನ್ ಆದ ನಂತರ ಆ ವ್ಯಕ್ತಿಯ ಮನಸ್ಸಿನ ಮಾತು ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ, ಅಥವಾ ಅವರ ಕರೆಂಟ್ ಫೀಲಿಂಗ್ಸ್ ಯಾವ ರೀತಿ ಇದೆ, ಅವರ ಭಾವನೆಗಳು ನಿಮ್ಮ ವಿಚಾರವಾಗಿ ಯಾವ ರೀತಿ ಬದಲಾಗ್ತಾ ಇದೆ, ದೂರ ಆದ ನಂತರದಲ್ಲಿ ಆ ವ್ಯಕ್ತಿ ನಿಮ್ಗೆ ಏನಾದರೂ ಹೇಳೋದಕ್ಕೆ ಬಯಸ್ತಾ ಇದ್ದಾರಾ, ಇದು ಬ್ರೇಕಪ್ ಆದವ್ರಿಗಾಗಿರಬಹುದು ಅಥವಾ ಯಾವುದೋ ಒಂದು ಕೆಲವು ಜಗಳಗಳ ನಡುವೆ ನೀವಿಬ್ಬರು ದೂರ ಆಗಿರಬಹುದು, ಒಂದಷ್ಟು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಆಗಿರಬಹುದು, ಏನು ನಿಮ್ಮಿಬ್ಬರ ನಡುವೆ ಮಾತಾಡೋದಕ್ಕೆ ಯಾವುದೇ ಸಂದರ್ಭಗಳು ಬರ್ತಾ ಇಲ್ಲ, ಅವ್ರು ಏನಾದರೂ ಹೇಳೋದಕ್ಕೆ ಬಯಸ್ತಾ ಇದ್ದಾರಾ, ಅವರ ಮನಸ್ಸಿನ ಮಾತಾಗಿರಬಹುದು ಅಥವಾ ಭಾವನೆಗಳಾಗಿರಬಹುದು, ಯಾವ ರೀತಿ ಇದೆ ನಿಮ್ಮ ವಿಚಾರವಾಗಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 2 ಕಾರ್ಡ್ಗಳನ್ನ ಇಟ್ಟಿದ್ದೀನಿ, 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸ್ಯುನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿಯ ಮೂಡ್ ಆಗಿರಬಹುದು, ಆ ವ್ಯಕ್ತಿಯ ಸಿಚುವೇಶನ್ಸ್ ಆಗಿರಬಹುದು, ಏನೆಲ್ಲ ನಡೀತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಫ್ಯೂ ಮಿನಿಟ್ಸ್ ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳಿಕೊಂಡು ಕಣ್ಣು ಮುಚ್ಚಿ ಡೀಪ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿದ್ಮೇಲೆ ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸ್ಯುನೇಟ್ ಆಗುತ್ತೆ, ಆ ಒಂದು ಸ್ಟೋನ್ನ ಆ ವ್ಯಕ್ತಿಯ ಹೆಸರನ್ನ ಹೇಳಿಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿಯ ಎನರ್ಜಿ ಕೂಡ ಇಲ್ಲಿ ಕನೆಕ್ಟ್ ಆಗಿರುತ್ತೆ. ಓಕೆ, ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ದೂರ ಆದ ನಂತರ ಆ ವ್ಯಕ್ತಿ ಏನಾದರೂ ಮನಸ್ಸಿನ ಮಾತು ನಿಮ್ಗೆ ಏನಾದರೂ ಹೇಳೋದಕ್ಕೆ ಬಯಸ್ತಾ ಇದ್ದಾರಾ, ಆ ವ್ಯಕ್ತಿಯ ಮನಸ್ಸಿನ ಮಾತು ಯಾವ ರೀತಿ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಬಂದಿದೆ. ಅಂದರೆ ಇಲ್ಲಿ ಆ ವ್ಯಕ್ತಿಗೆ ಯಾವುದೋ ಒಂದು 3ನೇ ಆಪ್ಷನ್ಸ್ ಆಗಿರಬಹುದು, ಅಥವಾ ಆ ವ್ಯಕ್ತಿಯ ಲೈಫ್ನಲ್ಲಿ 3ನೇ ವ್ಯಕ್ತಿಗಳ ಮಾತುಗಳನ್ನಾಗಿರಬಹುದು, ಇದನ್ನೆಲ್ಲ ಕೇಳಿಕೊಂಡು, ಅಂದರೆ ಈ ರೀತಿಯೂ ಒಂದು ನಿಮ್ಮ ಜೊತೆ ಇರೋದು ಒಂದೇ ಅಲ್ಲದೆ ಈ ರೀತಿಯೂ ಒಂದು ಲೈಫ್ ಇದೆ ಅನ್ನುವಂಥದ್ದು ಕೂಡ ಇತ್ತೀಚೆಗೆ ಆ ವ್ಯಕ್ತಿಗೆ ಅರಿವಾಗ್ತಾ ಇದೆ. ಅಂದರೆ ಬೇರೆಯವರು ಯಾರೋ ಅರ್ಥ ಮಾಡಿಸಿ ಹೇಳ್ತಾ ಇರುವಂಥದ್ದು ಇದೆ ಅವರಿಗೆ, ನೀನು ಈ ರೀತಿ ತಪ್ಪುಗಳನ್ನು ಮಾಡಬೇಡ, ಅಥವಾ ನಿಮ್ಮಿಬ್ಬರ ಸಂಬಂಧದಲ್ಲಿ ಕೂತ್ಕೊಂಡು ಮಾತನಾಡುವಂಥದ್ದು, ಈ ರೀತಿ ಮಾಡೋದು ತಪ್ಪು, ಈ ರೀತಿ ಮಾಡ್ತಾ ಇರೋದು ಸರಿ, ಈ ಥರದ್ದೆಲ್ಲನೂ ಕೂಡ ಈ ವ್ಯಕ್ತಿಗೆ ಹೇಳ್ತಾ ಇರುವಂಥವ್ರು ಇದ್ದಾರೆ. ಇಲ್ಲಿ ನಿಮ್ಮ ಹತ್ರ ಬರದೇ ಇರುವಂತಹ ರೀತಿಯಲ್ಲಿ, ಅಥವಾ ನಿಮ್ಮ ಜೊತೆ ಸರಿಯಾದ ರೀತಿಯಲ್ಲಿ ಅವ್ರು ಏನು ಟೈಮ್ ಕೊಡೋದಕ್ಕಾಗ್ತಾ ಇಲ್ಲ, ಅವ್ರೇನು ಮಾತನಾಡೋದಕ್ಕಾಗ್ತಾ ಇಲ್ಲ, ಅದೆಲ್ಲನೂ ಕೂಡ ಈ ವ್ಯಕ್ತಿನೇ ಮಾಡ್ತಾ ಇರುವಂಥದ್ದಲ್ಲ. ಒಂದಷ್ಟು ಆ ವ್ಯಕ್ತಿಯ ಮುಂದಿನ ಕಣ್ಣೆದುರುಗಡೆ ಆ ವ್ಯಕ್ತಿಗೆ ಯಾವುದೋ ಒಂದು ಆಪರ್ಚುನಿಟೀಸ್ ಕಾಣಿಸ್ತಾ ಇದೆ. ಅದೇ ಥರ ಅವ್ರನ್ನ ಹಿಪ್ನೋಟೈಸ್ ಅನ್ನುವಂತಹ ರೀತಿಯಲ್ಲಿ, ಅಂದರೆ ಇವನಿಗೆ ಅಥವಾ ಇವಳಿಗೆ ಯಾವ ಕಡೆ ಗಮನ ಬರದೇ ಇರುವಂತಹ ರೀತಿಯಲ್ಲಿ ಬೇರೆ ದಾರಿಯನ್ನು ತೋರಿಸ್ತಾ ಇರುವಂಥದ್ದು. ಈ ಕಡೆ ನಿಮ್ಮನ್ನು ಬಿಡುವಂತ ಅಲ್ಲ, ಅಥವಾ ನಿಮ್ಮ ಸವಾಸ ಮಾಡುವಂತ ಅಲ್ಲ, ಇಂಡೈರೆಕ್ಟ್ಲಿ ಇವ್ರನ್ನ ಯಾವ ರೀತಿ ಅವರು ಕೈನಲ್ಲಿ ಹಿಡ್ಕೊಳ್ಬೇಕೋ ಆ ರೀತಿ ಇವ್ರನ್ನ ಒಂದಷ್ಟು ಬೇರೆ ದಾರಿ ಕಡೆಗೆ, ಅಥವಾ ನಿಮ್ಮ ಜೊತೆಗೆ ಬರದೇ ಇರುವಂಥದ್ದು, ಅಥವಾ ನಿಮ್ಮ ನೆನಪು ಆಗದೇ ಇರುವಂತಹ ರೀತಿಯಲ್ಲಿ ಒಬ್ಬ ವ್ಯಕ್ತಿ, ಅದು ಯಾರಾದರೂ ಆಗಿರ್ಬೋದು, ಅವ್ರ ಲೈಫಲ್ಲಿ ಒಂದಷ್ಟು ಅವರ ಹಿಡಿತದಲ್ಲಿ ಇವರನ್ನ ಇಟ್ಕೊಂಡು ಇವರಿಗೆ ಮುಂದೆ ದಾರಿ ತೋರಿಸ್ತಾ ಇದ್ದಾರೆ. ಇಲ್ಲಿ ನಿಮ್ಮ ನೆನಪು ಬರದೇ ಇರುವಂತಹ ರೀತಿಯಲ್ಲೂ ಕೂಡ ಈ ವ್ಯಕ್ತಿಯನ್ನು ಮ್ಯಾನುಪ್ಯುಲೇಷನ್ ಮಾಡ್ತಾ ಇರುವಂಥದ್ದು ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಓಕೆ, ಇಲ್ಲಿ ಅವರ ಲೈಫಲ್ಲಿ ಹೌದು, ಈ ಪಾಸ್ಟಲ್ಲಿ ನೀವಿಬ್ಬರ ನಡುವೆ ಏನೇ ಗಲಾಟೆ ಆಗಿರಬಹುದು, ಕಿರಿಕಿರಿ ಆಗಿರಬಹುದು, ಏನೇ ಇರಬಹುದು, ಆ ವಿಚಾರವಾಗಿ ಈ ವ್ಯಕ್ತಿ ಮನಸ್ಸನ್ನು ಏನು ಹಾಳು ಮಾಡಿಕೊಳ್ದೆ ಇನ್ನೂ ಬೇರೆ ವಿಚಾರದಲ್ಲಿ ಗ್ರೋತ್ ಆಗೋದಕ್ಕೆ ನೋಡ್ತಾ ಇದ್ದಾರೆ. ಅವರ ಕೆಲಸ ಆಗಿರ್ಬೋದು, ಅಥವಾ ಅವರ ಪರ್ಸ್ನಲ್ ಲೈಫಲ್ಲಿ ಆಗಿರಬಹುದು, ಅಲ್ಲಿ ಗ್ರೋತ್ ನೋಡೋದಕ್ಕೆ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ನಾನು ಯಾವ ರೀತಿ ಬೆಳಿಬಹುದು, ಅಥವಾ ನಾನು ಯಾವ ರೀತಿ ಇರಬೇಕು, ಈ ರೀತಿಯಾಗಿ ಈ ವ್ಯಕ್ತಿ ಮೈಂಡನ್ನು ಡೈವರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಆ ವಿಚಾರವಾಗಿ ತೊಡಗಿಬಿಟ್ಟಿದ್ದಾರೆ ಅವರು. ಯಾವುದೊಂದು ಅವರ ಪರ್ಸ್ನಲ್ ಲೈಫೋ ಅಥವಾ ಅವರ ಕೆರಿಯರ್ ವಿಚಾರನೋ, ಇಲ್ಲಿ ಈ ಕಡೆ ನೀವೆಷ್ಟು ಇಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ನಾನು ನೋಡ್ತೀನಿ. ಇಲ್ಲಿ ನೀವು ಎಷ್ಟು ಗಮನ ಹರಿಸ್ತಾ ಇರ್ಬೋದು, ಅಥವಾ ನೀವೆಷ್ಟು ಕಾಲ್ ಮಾಡ್ತಾ ಇರ್ಬೋದು, ನೀವು ಎಷ್ಟು ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಂಡಿರಬಹುದು. ಎಸ್, ನೀವು ನಿಮ್ಮ ಮೈಂಡ್ನಲ್ಲಿ, ನಿಮ್ಮ ತಲೆಯಲ್ಲಿ ಈಗಲೂ ಕೂಡ ಆ ವ್ಯಕ್ತಿಯ ವಿಚಾರವಾಗಿ ಇದೆ, ಮನಸ್ಸಿದೆ.
ಹಾಗೆ ಇಲ್ಲಿ ಏನಿದೆ, ನಿಮಗೆ ಕ್ಲಾರಿಟಿ ಇದೆ, ಈ ಸಂಬಂಧ ಹಾಳಾಗಲ್ಲ ಅಥವಾ ಈ ಸಂಬಂಧ ಉಳಿಸ್ಕೊಳ್ಬೇಕು, ಈ ರೀತಿ ಎಲ್ಲನೂ ಕೂಡ ನಿಮ್ಮ ತಲೆಯಲ್ಲಿ ಇದೆ. ಬಟ್ ಹಾಗೇ ಅಷ್ಟು ನಿಮಗೆ ಹರ್ಟ್ ಮಾಡಿದಂಥದ್ದು ಕೂಡ ಈ ವ್ಯಕ್ತಿ ಇದೆ ಅಂತಲೇ ತೋರಿಸುತ್ತೆ. ಇಲ್ಲಿ ಅವರ ಪರ್ಸ್ನಲ್ ಲೈಫಲ್ಲಿ ಅವ್ರ ಗ್ರೋತೋ ಅಥವಾ ಅವರ ಮುಂದಿನ ಏಳಿಗೆ ಬಗ್ಗೆ ಯೋಚನೆಗಳೋ ಈ ಥರದ್ದೆಲ್ಲ ಮಾಡ್ಕೊಳ್ತಾ ಇದ್ದಾರೆ ಈ ವ್ಯಕ್ತಿ ಅನ್ನೋದು ನಾನಿಲ್ಲಿ ನೋಡ್ಬೋದು. ಓಕೆ, ಇಲ್ಲಿ ನಿಮ್ಗೇನಾಗ್ತಾ ಇದೆ, ಇಲ್ಲಿ ನಿಮಗೆ ಅನ್ನಿಸ್ತಾ ಇದೆ, ಇಲ್ಲ ಇದೆಲ್ಲೂ ಹಾಳಾಗಲ್ಲ ಸಂಬಂಧ, ಇದು ಬರುತ್ತೆ, ಈ ಸಂಬಂಧನ ನಾನು ಉಳಿಸ್ಕೊಳ್ಬೇಕು, ಈ ಸಂಬಂಧ ನನಗೆ ಬೇಕು, ಇದೆಲ್ಲನೂ ಕೂಡ ನಿಮ್ಮ ತಲೆಯಲ್ಲಿದೆ. ಬಟ್ ಇವ್ರನ್ನ ಬಿಟ್ಟು ಮುಂದೆ ಹೋಗಬೇಕು ಅಂತಲೂ ಡಿಸೈಡ್ ಮಾಡ್ಕೊಳ್ತೀರಿ, ಬೇಡ ಅಂತಲೂ ಮತ್ತೆ ಕಾಲು ತೆಗಿತೀರಿ. ಆ ಕ್ಲಾರಿಟಿ ಏನು, ನನಗೆ ಈ ವ್ಯಕ್ತಿ ಬೇಕು ಅನ್ನುವಂತಹ ಕ್ಲಾರಿಟಿ ನಿಮ್ಗೆ ಎಷ್ಟಿದೆ, ಆ ವ್ಯಕ್ತಿಗೆ ಅವರ ಪರ್ಸ್ನಲ್ ಲೈಫ್ ಕಡೆಗೆ ಅವರು ಹೆಜ್ಜೆ ಇಡ್ತಾ ಇದ್ದಾರೆ. ನಿಮ್ಗೆ ನೀವೇ ಬೇಕು ನನ್ನ ಲೈಫಲ್ಲಿ ಅಥವಾ ನೀವು ಇರಲೇಬೇಕು ಅಂತಲ್ಲ. ಓಕೆ, ಅವ್ರಿಗೆ ನೆನಪಾದಾಗೆಲ್ಲ ಅವರ ಲೈಫಲ್ಲಿ ಬೇರೆ ಒಬ್ಬ ವ್ಯಕ್ತಿ ಅಥವಾ ಬೇರೆ ಒಂದು ಕೆಲಸಗಳು, ವ್ಯವಹಾರಗಳು ಅವರನ್ನು ಹೇಳ್ಕೊಳ್ತಾ ಇದೆ, ಆ ಕಡೆಗೆ ಸೆಳೆತನ ತರ್ತಾ ಇದೆ ಅಂತಲೇ ಹೇಳ್ಬೋದು. ಓಕೆ, ಇಲ್ಲಿ ನೀವು ಡಿಸ್ಟರ್ಬ್ ಆಗಿದ್ದೀರಿ, ಹೌದು. ಈಗಲೂ ಕೂಡ ನಿಮ್ಮ ಮೈಂಡ್ನಲ್ಲಿ ಆ ವ್ಯಕ್ತಿ ವಿಚಾರವಾಗಿ ಒಂದು ಕ್ಲಾರಿಟಿ ಇದೆ, ನಿಮ್ಮ ತಲೆಯಲ್ಲಿ ಬರ್ಬಹುದೇನೋ ಅಥವಾ ಇದೇ ಥರ ಇರಬಹುದೇನೋ ಅಂತ ಹೇಳಿ. ಓಕೆ, ಇಲ್ಲಿ ನಾನಿಲ್ಲಿ ನೋಡ್ತಾ ಇರೋದು, ಇನ್ನು ಫ್ಯೂಚರಲ್ಲಿ ನೀವು ಬಹಳಷ್ಟು ಕನಸು ಕಂಡಿದ್ದೀರಿ ಈ ವ್ಯಕ್ತಿ ವಿಚಾರವಾಗಿ. ನಾವಿಬ್ಬರು ಚೆನ್ನಾಗಿರಲ್ವಾ ಆ ಥರದ್ದೆಲ್ಲ ನೋಡಿದಾಗ ಒಂದಷ್ಟು ತಿಂಗಳುಗಳು ಅಥವಾ ಒಂದಷ್ಟು ದಿನಗಳು ಕಳೆದ ನಂತರದಲ್ಲಿ ಈ ವ್ಯಕ್ತಿಯಿಂದ ಕೆಲವೊಂದು ಖುಷಿಯ ವಾತಾವರಣನ ನೀವು ನೋಡ್ಬೋದು. ಈಗ ಸಂದರ್ಭಗಳು ಏನೇ ಆಗಿರಬಹುದು ಅಥವಾ ನಿಮ್ಮಿಬ್ಬರ ನಡುವೆ ಏನೇ ಆಗ್ತಾ ಇರಬಹುದು, ನಿಮ್ಮಿಬ್ಬರ ನಡುವೆ ಏನಿದೆಯಲ್ಲ ಅದು ಒಂದಷ್ಟು ಇನ್ನು ಸ್ವಲ್ಪ ದಿನಗಳಲ್ಲಿ ಬದಲಾಗುವಂತಹ ಸಾಧ್ಯತೆ ಇದೆ. ಈ ವ್ಯಕ್ತಿ ನಿಮ್ಮ ಹತ್ರ ಬರುವಂತಹ ಸಾಧ್ಯತೆಗಳಾಗಿರ್ಬೋದು ಅಥವಾ ನಿಮ್ಮ ಹತ್ರ ಮಾತನಾಡುವಂಥದ್ದು, ಹಾಗೆ ಇಷ್ಟು ದಿನಗಳ ಕಾಲದಲ್ಲಿ ಏನೆಲ್ಲ ಎಮೋಷನ್ಸ್ ನಿಮ್ಮ ವಿಚಾರವಾಗಿ ಕಟ್ಟಿಟ್ಕೊಂಡಿದ್ರೋ ಅದನ್ನೆಲ್ಲನೂ ಕೂಡ ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡುವಂಥದ್ದು, ಒಂದಷ್ಟು ಟ್ರಿಪ್ಗಳಿಗೆ ಹೋಗುವಂಥದ್ದು, ಹೊರಗೆ ಹೋಗುವಂಥದ್ದು, ಇದೆಲ್ಲನೂ ಕೂಡ ನಾನಿಲ್ಲಿ ನೋಡ್ಬೋದು. ಇಷ್ಟು ದಿವಸ ಅಂದರೆ ನೀನು ಯಾಕೆ ಆ ಟೈಮ್ನಲ್ಲಿ ನನಗೆ ದೂರ ಮಾಡಿದೆ, ಇದೆಲ್ಲ ಮಾತುಗಳನ್ನು ಏನೆಲ್ಲ ನೀವು ಈಗ ಮಿಸ್ ಮಾಡ್ಕೊಳ್ತಾ ಇದ್ರಿ ಈ ವ್ಯಕ್ತಿ ವಿಚಾರವಾಗಿ, ಇದೆಲ್ಲನೂ ಕೂಡ ಆ ವ್ಯಕ್ತಿ ಶೇರ್ ಮಾಡುವಂತಹ ಸಾಧ್ಯತೆಗಳು, ನಿಮ್ಮನ್ನು ಔಟಿಂಗ್ ಕರ್ಕೊಂಡು ಹೋಗೋದು, ನೀವಿಬ್ಬರು ಕೆಲವು ತಿಂಗಳುಗಳ ಟೈಮ್ ತೊಗೊಳುತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಬರೋದಕ್ಕೆ ದಾರಿ ಬಿಡ್ತಾ ಇಲ್ಲ. ಹಾಗೆ ಅಲ್ಲಿ ಕೆರಿಯರ್ ಗ್ರೋತ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಗೇನಾಗ್ತಾ ಇದೆ, ತುಂಬ ರಿಡ್ಜ್ ಫೀಲ್ ಮಾಡುವಂಥದ್ದು, ನಿಮ್ಮ ಮೈಂಡ್ನಲ್ಲಿ ಈ ವ್ಯಕ್ತಿ ಬರ್ತಾರೆ ಅನ್ನುವಂಥ ಹೋಪ್ ತುಂಬಾ ಇದೆ. ಬಟ್ ನೀವು ಕೆಲವೊಂದು ಸಲ ಈ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡಿದಾಗಲೂ ಕೂಡ ತುಂಬ ಹಿರಿತವಾಗಿ ಮಾತನಾಡ್ಬಿಡ್ತೀರಿ, ಅಲ್ಲೂ ಕೂಡ ಡಿಸ್ಟರ್ಬ್ ಆಗುವಂತಹ ಸಾಧ್ಯತೆ ಇದೆ. ಕೆಲವು ದಿನಗಳು ನಿಮ್ಮ ಎಮೋಷನ್ಸ್ನ ನೀವು ಕಟ್ಟಿಟ್ಕೊಂಡ್ರಿ ಅಂತ ಹೇಳಿದ್ರೆ ಆ ವ್ಯಕ್ತಿ ಎಷ್ಟೆಲ್ಲ ನಿಮಗೆ ಮಿಸ್ ಮಾಡ್ಕೊಂಡಿದ್ರು ಅಥವಾ ಆ ವ್ಯಕ್ತಿ ಎಷ್ಟೆಲ್ಲ ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ರು ಯಾವಾಗ ಅದೆಲ್ಲನೂ ಕೂಡ ಮುಂದಿನ ದಿನಗಳಲ್ಲಿ ಎಕ್ಸ್ಪ್ಲೇನ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅನ್ನುವಂತಹ ರೀತಿಯೂ ಇಲ್ಲಿ ನಾನು ತೋರಿಸ್ತಾ ಇದೆ. ಅಂದರೆ ಒಂದಷ್ಟು ಸಿಚುವೇಶನ್ಸ್ಗಳನ್ನು ಈ ವ್ಯಕ್ತಿ ಹ್ಯಾಂಡಲ್ ಮಾಡ್ತಾರೆ ಇನ್ ಫ್ಯೂಚರಲ್ಲಿ. ಏಕೆಂತ ಹೇಳಿದ್ರೆ ಇಲ್ಲಿ ಯಾವುದೋ ಒಂದು ಸಂದರ್ಭಗಳು ನಿಮ್ಮಿಬ್ಬರು ನಡುವೆ ಕಿರಿಕಿರಿ ಆಗ್ತಾ ಇದೆ, ಜಗಳಗಳಾಗ್ತಾ ಇದೆ, ಮನಸ್ತಾಪಗಳಾಗಿದೆ, ಎಲ್ಲನೂ ಆಗಿದೆ, ಬ್ಲಾಕ್ ತೆಗೆದಿದ್ದಾರೆ, ಅವ್ರ ಲೈಫಲ್ಲಿ ಏನೆಲ್ಲ ನಡೀತಾ ಇದೆ, ಇಲ್ಲಿ ಮೂರನೇ ವ್ಯಕ್ತಿ ಬಿಡದೇ ಇಟ್ಕೊಂಡಿದ್ದಾರೆ, ಎಲ್ಲನೂ ಓಕೆ. ಅದನ್ನೆಲ್ಲನೂ ಕೂಡ ಮುಂದಿನ ದಿನಗಳಲ್ಲಿ, ಈಗಲೇ ಅಲ್ಲ ಮುಂದಿನ ದಿನಗಳಲ್ಲಿ ಫೇಸ್ ಮಾಡಿ ಅವ್ರು ನಿಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಯಾವುದು ತಪ್ಪು ಯಾವುದು ಸರಿ ಎಲ್ಲನೂ ಕೂಡ ಯೋಚನೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಎಸ್, ನೀವಿಬ್ಬರು ಸಪ್ರೇಷನ್ ಆಗಿರಬಹುದು, ದೂರ ಆಗಿರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿರಬಹುದು, ಇನ್ನೇನು ಈ ವ್ಯಕ್ತಿ ನನ್ನ ಲೈಫಿಗೆ ಬರೋದೇ ಇಲ್ಲ ಅಂತ ನೀವು ಥಿಂಕ್ ಮಾಡಿರೋ ಅಂಥದ್ದಾಗಿರಬಹುದು, ಏನೇ ನಡೀತಾ ಇರ್ಬೋದು. ಬಟ್ ಆದರೆ ಆ ವ್ಯಕ್ತಿ ಏನಿದ್ದಾರಲ್ಲ ನಿಮ್ಮ ಲೈಫಿಗೆ ಅಗೇನ್ ಬಂದೇ ಬರ್ತಾರೆ. ಓಕೆ, ಇಲ್ಲಿ ನೀವು ಮಾತನಾಡಿ ಕೆಟ್ಟವರಾಗುವಂಥದ್ದು ಬೇಡ, ಜಗಳಗಳು ಕಿರಿಕಿರಿಗಳು ಮಾಡ್ಕೊಳ್ಳುವಂಥದ್ದು ಕೂಡ ನೀವು ಒಂದಷ್ಟು ತಾಳ್ಮೆಯಿಂದ ಇರಬೇಕಾಗತ್ತೆ ಅಂತ ಹೇಳಿ. ನಿಮ್ಮಿಬ್ಬರ ನಡುವೆ ಏನು ಮೆಸೇಜ್ ಕೊಡ್ತಾ ಇದೆ ಯೂನಿವರ್ಸ್, ಏನು ಮೆಸೇಜ್ ಕೊಡ್ತಾ ಇದೆ ನೋಡೋಣ. ಓಕೆ, ವೀಕ್ನೆಸ್, ಮೈ ವರ್ಸ್ಟ್ ಫಿಯರ್ ಈಸ್ ಲೂಸಿಂಗ್ ಯು, ಐ ವೋಂಟ್ ಲೆಟ್ ಯು ಗೋ ಅಂತ ಹೇಳಿ. ನಿಮ್ಮಿಬ್ಬರ ನಡುವೆ ಹೌದು ಕಿರಿಕಿರಿಯಾಗಿದೆ, ಜಗಳಗಳಾಗಿದೆ, ಎಲ್ಲನೂ ಆಗಿದೆ, ಇಬ್ಬರಲ್ಲೂ ಭಯ ಇದೆ. ಓಕೆ, ನಾನು ಬೇಡ ಅಂತ ನೀವು ಡಿಸೈಡ್ ಮಾಡ್ಕೊಂಡಿರ್ತೀರ, ನೀನು ಬೇಡ ಅಂತ ಅವರು ಹೇಳಿದ್ದಾರೆ.
ದೂರ ಇರ್ತೀರಿ ಎಲ್ಲನೂ ಓಕೆ. ಬಟ್ ಆದರೆ ಡಿಸ್ಟರ್ಬ್ ಆಗ್ತೀರಿ, ಇಬ್ಬರೂ ಕೂಡ ಡಿಸ್ಟರ್ಬ್ ಆಗ್ತೀರಿ. ಅಲ್ಲೂ ಕೂಡ ಅದೇ ಥರ ಸಂದರ್ಭಗಳು ಕೂಡ ಇದೆ. ಅವರ ಪರ್ಸ್ನಲ್ ಲೈಫಲ್ಲೂ ಕೂಡ ಅವ್ರನ್ನ ಬೇರೆ ಕಡೆ ಹೋಗದೆ ಒಂದಷ್ಟು ಕಟ್ ಹಾಕುವಂಥದ್ದಿದೆ. ಬಟ್ ಆದರೆ ಇಬ್ಬರಲ್ಲೂ ಕೂಡ ಎಲ್ಲಿ ಒಬ್ರನ್ನೊಬ್ರು ಬಿಟ್ಟು ಹೋಗ್ಬಿಡ್ತೀವೋ, ಎಲ್ಲಿ ನಾನು ನಿನ್ನನ್ನು ಕಳ್ಕೊಂಡು ಬಿಡ್ತೀನೋ ಅನ್ನೋಂಥ ಭಾವನೆಗಳು ಇಬ್ಬರಲ್ಲೂ ಇದೆ ಅಂತ ಹೇಳಿ ಗೊತ್ತಿಲ್ಲದೆ ಸಬ್ಕಾನ್ಷಿಯಸ್ಲಿ ಆ ವ್ಯಕ್ತಿಯಲ್ಲೂ ಕೂಡ ಆ ಭಯ ಆತಂಕಗಳಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಫ್ಯಾಮಿಲಿ ಬಹುಶಃ ಇದು ಯಾವುದೋ ಒಂದು ಬೆಸ್ಟ್ ಫ್ಯಾಮಿಲಿ ಒಟ್ಟಿಗೆ ತುಂಬಾ ಕ್ಲೋಸ್ ಆದಂಥವ್ರು ಅಥವಾ ಫ್ಯಾಮಿಲಿ ಪರ್ಸನ್ಸ್, ಗಂಡ ಹೆಂಡತಿ ರಿಲೇಷನ್ಶಿಪ್, ಲವ್, ಫ್ಯಾಮಿಲಿ ಒಟ್ಟಿಗೆ ಕನೆಕ್ಷನ್ ಇರುವಂಥದ್ದಿದೆ. ಅವರ ಈಗಿನ ಪರಿಸ್ಥಿತಿನೂ ಕೂಡ ಇದೆ. ಫ್ಯಾಮಿಲಿ, ಐ ಆಮ್ ಬ್ಯುಸಿ ವಿತ್ ಅದರ್ ರೆಸ್ಪಾನ್ಸಿಬಿಲಿಟೀಸ್, ಯು ನೀಡ್ ಟು ಎಕ್ಸೆಪ್ಟ್ ಇಟ್. ಅಂದರೆ ನೋಡು, ನನ್ನ ಪರ್ಸ್ನಲ್ ಲೈಫಲ್ಲಿ ನಾನು ಒಂದಷ್ಟು ಬ್ಯುಸಿಯಾಗಿದ್ದೀನಿ, ನನ್ನ ಫ್ಯಾಮಿಲಿಗೆ ಟೈಮ್ ಕೊಡ್ತಾ ಇದ್ದೀನಿ, ನನ್ನ ರೆಸ್ಪಾನ್ಸಿಬಿಲಿಟಿ, ನನ್ನ ಜವಾಬ್ದಾರಿಗಳನ್ನು ನನ್ನ ಫ್ಯಾಮಿಲಿಯಲ್ಲಿ ನಾನು ಅದನ್ನು ಮುಗಿಸ್ಬೇಕು, ನಾನು ಮಾಡ್ತಾ ಇದ್ದೀನಿ, ನೀನು ಅದನ್ನು ಎಕ್ಸೆಪ್ಟ್ ಮಾಡಬೇಕು ಅನ್ನುವಂಥ ಅವರ ಮನಸ್ಸಿನ ಮಾತು ನಿಮಗೆ ತಲುಪ್ತಾ ಇದೆ. ಎಸ್, ಅವರ ಜವಾಬ್ದಾರಿಗಳ ಬಗ್ಗೆನೂ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ, ತಾಳ್ಮೆಯಿಂದ ಇರಬೇಕಾಗತ್ತೆ. ದಿನಗಳು ಬೇಗನೆ ಕಳೆಯುತ್ತೆ. ಸೊ ಹಾಗಾಗಿ ನೀವೇನು ಊಟ ಮಾಡದೆ, ತಿಂಡಿ ಮಾಡದೆ, ಟೆನ್ಷನ್ನಾಗಿ, ಸುಸ್ತಾಗಿ, ತುಂಬಾ ಆ ಸುತ್ತ ಏನು ನಡೀತಿದೆ ಅದ್ರ ಬಗ್ಗೆಲ್ಲ ಗಮನ ಹರಿಸದೆ ದಯವಿಟ್ಟು ನಿಮ್ಮ ಕಡೆ ನೀವು ಗಮನ ಕೊಡಿ. ಈ ವ್ಯಕ್ತಿ ಬಂದೇ ಬರ್ತಾರೆ. ಸಪ್ರೆಷನ್ ಆಗಿರ್ಬೋದು, ಹೌದು. ಫ್ಯೂಚರಲ್ಲಿ ನೀವು ಇಬ್ಬರು ಕೂಡ ಎಲ್ಲೋ ಜಾಲಿ ರೈಡ್ಗೆ ಹೋಗೋದು ಅಥವಾ ಎಲ್ಲೋ ಹೊರಗಡೆ ಹೋಗೋದನ್ನ ನಾನು ನೋಡ್ತಾ ಇದ್ದೀನಿ. ಓಕೆ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಏನಾಗಿದೆ ನಿಮ್ಮ ವಿಚಾರದಲ್ಲಿ, ಆ ವ್ಯಕ್ತಿಯ, ನಿಮ್ಮಿಬ್ಬರ ಸಪ್ರೇಷನ್, ನೀವಿಬ್ಬರು ದೂರ ಆದ ನಂತರ ಆ ವ್ಯಕ್ತಿಯ ಮನಸ್ಸಿನ ಮಾತು ಏನಾಗಿದೆ? ಓಕೆ, ಇಲ್ಲಿ ನೋಡಿ, ಅವ್ರು ಆ್ಯಕ್ಷನ್ ತೊಗೊಂಡ್ಬಿಟ್ಟಿದ್ದಾರೆ. ಅವರು ಕೆಲವೊಂದು ವಿಚಾರವಾಗಿ ಇವರು ಒಂದಷ್ಟು ಹಣಕಾಸಿನ ವಿಚಾರವಾಗಿ ಬಹಳಷ್ಟು ಗಮನ ಹರಿಸೋ ವ್ಯಕ್ತಿ. ತುಂಬ ಜಿಪುಣರಂತನೋ ಹೇಳಬೇಕೋ ಅಥವಾ ಅವ್ರಿಗೆ ನೀವೇನಾದರೂ ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀರಾ ಅಂತಂದ ತಕ್ಷಣವೇ ಸ್ವಲ್ಪ ನ್ಯೂಟ್ಲಾಗ್ತಾರೆ. ಆಗ ಏಕೆಂದರೆ ಅವಾಗ ಸಮಾಜದ ಬಗ್ಗೆ ಇವರು ಭಾಳ ಹೆದರ್ಕೊಳ್ಳುವಂಥದ್ದು, ಭಯ ತೋರಿಸುವಂಥದ್ದು ಅಥವಾ ನಿಮ್ಮನ್ನು ಮ್ಯಾನಿಪುಲೇಷನ್ ಮಾಡುವಂಥದ್ದು ಇದೆಲ್ಲನೂ ಕೂಡ ಇರುತ್ತೆ. ನಿಮ್ಮನ್ನು ಯಾವ ರೀತಿ ಬೇಕಾದರೂ ಅವರು ಮ್ಯಾನಿಪುಲೇಟ್ ಮಾಡ್ತಾರೆ. ಅವರು ಇರುವಂತಹ ರೀತಿ, ಅವರು ಮಾಡುವಂತಹ ಸ್ಟೈಲ್ಸು ಇದೆಲ್ಲನೂ ಕೂಡ ನಿಮ್ಗೆ ಅಟ್ರ್ಯಾಕ್ಟ್ ಮಾಡಿದೆ. ಬಟ್ ಆದರೆ ಆ ವ್ಯಕ್ತಿ ಫಸ್ಟು ಪ್ರಾಮುಖ್ಯತೆ ಕೊಡೋದು ಯಾವುದಕ್ಕೆ ಅಂತ ಹೇಳಿದ್ರೆ ಹಣದ ವಿಚಾರಕ್ಕೆ. ಓಕೆ, ಅವರ ಹಣ ಕಾಸಿಗೆ ಮತ್ತು ಅವರ ಏನಿದೆ, ಅವರ ಫಿನಾನ್ಷಿಯಲಿ ಏನಿದೆ, ಅವರು ಯಾರಾದರೂ ಕಣ್ಣು ಹಾಕ್ಬಿಡ್ತಾರೆ ಅಥವಾ ನನ್ನಿಂದ ಯಾರಿಗಾದ್ರೂ ಹೆಲ್ಪ್ ಮಾಡಬೇಕಾ, ಈ ಥರ ಭಯ ಏನಿದೆ ಈ ವ್ಯಕ್ತಿಗೆ ಬಹಳಷ್ಟು ಇದೆ. ಈ ವ್ಯಕ್ತಿ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದ್ರಲ್ಲೇ ಬ್ಯುಸಿಯಾಗಿರ್ತಾರೆ, ಇದ್ದಾರೆ ಕೂಡ ಈಗಲೂ ಕೂಡ. ಹಣಕಾಸಿನ ವಿಚಾರವಾಗಿ ಬಹಳಷ್ಟು ಆಸೆ ಇರುವಂತಹ ವ್ಯಕ್ತಿ. ಸೊ ಸ್ಟ್ರೆಂತ್ ಇರೋದ್ರಿಂದ ಯಾವುದೇ ವಿಚಾರ ಆಗಿರಲಿ, ನಿಮ್ಮ ವಿಚಾರವಾಗಿ ಏನೇ ಆಗಿರಲಿ, ಅದನ್ನು ಹ್ಯಾಂಡಲ್ ಮಾಡುವಂತಹ ಕೆಪಾಸಿಟಿ ಇದೆ. ಅಂದರೆ ನೀವು ಕೇಳ್ಬೋದು, ನೀನು ಈ ರೀತಿ ಮಾಡ್ತಾ ಇರೋದು ಸರಿನಾ, ಅಥವಾ ನೀನು ನನಗೆ ಇಷ್ಟೆಲ್ಲ ಪ್ರಾಮಿಸ್ ಮಾಡಿದ್ದೆ, ನನಗೆ ಈ ರೀತಿ ನೋಡ್ಕೊಳ್ತೀನಿ ಅಂತ ಹೇಳಿದ್ದೆ, ನನಗೆ ಆ ರೀತಿ ನೋಡ್ಕೊಳ್ತೀನಿ ಅಂತ ಹೇಳಿದ್ದೆ, ಇದೆಲ್ಲನೂ ಕೂಡ ನೀವು ಕೇಳಿರ್ಬೋದು ಆ ವ್ಯಕ್ತಿಗೆ. ಬಟ್ ಆದರೆ ಆ ವ್ಯಕ್ತಿ ನಿಮ್ಮನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಎಲ್ಲ ವಿದ್ಯೆಗಳು ಗೊತ್ತಿದೆ. ಈಗಲೂ ಕೂಡ ಸಪ್ರೇಷನ್ ಆಗಿರ್ಬೋದು ಅಥವಾ ಜೊತೆಯಲ್ಲಿ ಮಾತಾಡ್ತಾ ಇರ್ಬೋದು, ಆನ್ ಆ್ಯಂಡ್ ಆಫ್ ಅಲ್ಲಿ ಕಾಲಲ್ಲಿ ಇರ್ಬೋದು. ಬಟ್ ನಿಮ್ಮನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಆ ರೀತಿ ಮ್ಯಾನಿಪುಲೇಷನ್ ಮಾಡುವಂಥದ್ದು ಅಥವಾ ಅವರು ಒಳ್ಳೆಯ ರೀತಿ ಪೋಟ್ರೆ ಮಾಡುವಂಥದ್ದು, ಆ ರೀತಿ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಹತ್ರ. ಓಕೆನಾ, ನಿಮ್ಗೆ ಈ ವ್ಯಕ್ತಿ ವಿಚಾರವಾಗಿ ಅನುಮಾನಗಳಾಗಿರ್ಬೋದು ಅಥವಾ ಈ ವ್ಯಕ್ತಿಯನ್ನು ಹ್ಯಾಂಡಲ್ ಮಾಡೋದು ಕೆಲವೊಂದು ಸಲ ಕಷ್ಟಕರ ಆಗಿರ್ಬೋದು, ಈ ವ್ಯಕ್ತಿಯನ್ನು ನಂಬೋದು ಕೂಡ ಕೆಲವೊಂದು ಸಲ ಕಷ್ಟ ಆಗಿರ್ಬೋದು. ನೀವೇನೇ ಕ್ವಶನ್ ಕೇಳಿ ಈ ವ್ಯಕ್ತಿಗೆ, ನೀವೇನೇ ಮಾತಾಡಿದ್ರು ಕೂಡ ಅದನ್ನು ನೀಟಾಗೆ ಮ್ಯಾನಿಪುಲೇಟ್ ಮಾಡ್ತಾರೆ. ಸುಳ್ಳುಗಳ ಸರಮಾಲೆಯಿಂದನಾದರೂ ಅಥವಾ ನಿಮ್ಮನ್ನು ಹೇಗೆ ಬೇಕಾದರೂ ಅವ್ರ ಮಾತಿನಿಂದ ಹ್ಯಾಂಡಲ್ ಮಾಡ್ತಾರೆ. ಹ್ಯಾಂಡಲ್ ಮಾಡೋದಕ್ಕಾಗಲಿಲ್ವಾ ದೂರ ಹೊರಡ್ತಾರೆ. ನೀವೇನಾದರೂ ಈ ವ್ಯಕ್ತಿಯ ವಿಚಾರವಾಗಿ ಬಹಳಷ್ಟು ನಂಬಿಕೊಂಡು ಇವ್ರು ನನ್ನ ಜೀವನದಲ್ಲಿ ಬಹಳಷ್ಟು ಇವ್ರು ಹೇಳ್ತಿರೋದೇ ಸತ್ಯ ಅಥವಾ ಇವರಿಂದ ಏನೋ ನನ್ನ ಲೈಫಿಗೆ ಆಗ್ಬಿಡುತ್ತೆ, ಇವ್ರು ಏನೋ ನನ್ನ ಲೈಫಿಗೆ ಬಹಳಷ್ಟು ಆಧಾರ ಸ್ತಂಭಗಳಾಗಿರ್ತಾರೆ ಅಂತ ಹೇಳಿದ್ರೆ ನಿಮ್ಮನ್ನು ಮಾತನಾಡಿ, ನಿಮ್ಮನ್ನು ಮಾತಾಡಿ ಮೋಡಿ ಮಾಡುವಂಥದ್ದು, ಈ ರೀತಿ ಮಾಡಿಕೊಂಡು ಒಂದಷ್ಟು ನಿಮ್ಮನ್ನು ದೂರ ತಳ್ತಾರೋ ಬಿಟ್ಟರೆ ಯಾವುದೇ ರೀತಿ ಅದನ್ನು ಜಾರಿಗೆ ತರಲ್ಲ.
ಬಹಳಷ್ಟು ನಿಧಾನ ಪ್ರೊಸೆಸಿಂಗು. ಇವ್ರು ಏನೇ ಒಂದು ಹೇಳಿದ್ರು ಕೂಡ ಬಹಳಷ್ಟು ಯೋಚನೆ ಮಾಡಿ ಮಾತನಾಡ್ತಾರೆ. ಇವ್ರು ಏನೇ ಕಮಿಟ್ಮೆಂಟ್ ಕೊಡೋದಿದ್ರು ಕೂಡ ಬಹಳಷ್ಟು ಯೋಚನೆ ಮಾಡಿ ಕಮಿಟ್ಮೆಂಟ್ ಕೊಡ್ತಾರೆ. ಓಕೆನಾ. ಇವರು ಇರುವಂತಹ ರೀತಿ, ಇವ್ರು ಏನೋ ಒಂದು ಭರವಸೆಗಳ ಮಾತುಗಳನ್ನು, ನಾನು ಅಲ್ಲಿ ಹಾಗೆ ಮಾಡಿದ್ದೆ ಹೀಗೆ ಮಾಡಿದ್ದೆ ಅಂತ ಭರವಸೆ ಮಾತುಗಳನ್ನು ಏನಾದರೂ ಹೇಳೋದನ್ನ ನೀವೇನಾದ್ರು ನಂಬಿದ್ರಿ ಅಂದರೆ ನಿಮ್ಮಂಥ ಮೂರ್ಖರು ಯಾರೂ ಇಲ್ಲ ಅಂತ ಹೇಳಿ ತೋರಿಸುತ್ತೆ. ಎಸ್, ಇಲ್ಲಿ ಫೂಲ್ ಕಾರ್ಡ್ ಬಂದಿರೋದ್ರಿಂದ ನೀವು ಬಹಳಷ್ಟು ದುಡುಕಿ ಈ ವ್ಯಕ್ತಿಯ ವಿಚಾರಕ್ಕೆ ಮುಂದೆ ಹೋಗಿದ್ದೀರಿ. ಈ ಹಿಂದೆನೂ ಅಷ್ಟೇ ಬಹಳಷ್ಟು ನೀವು ಈ ವ್ಯಕ್ತಿಯ ಮಾತನ್ನು ಕೇಳಿ ಮಂಗ್ರಾಗಿದ್ದೀರಿ ಅಂತ ಹೇಳಿ ನಾನು ನೋಡ್ಬೋದು. ಓಕೆ, ದುಡುಕಿ ಹಳ್ಳಕ್ಕೆ ಬಿದ್ದು ಈಗ ಬಹಳಷ್ಟು ಯೋಚನೆ ಮಾಡ್ತಿದ್ದೀರಿ. ನಾನು ಯಾಕೆ ಹಾಗಾಗ್ಬಿಟ್ಟೆ, ನಾನು ಈ ಥರದ್ದೆಲ್ಲ ನಡ್ಕೊಬಿಟ್ಟೆ, ನಾನು ಒಂದಷ್ಟು ಯೋಚನೆ ಮಾಡಬೇಕಾಗಿತ್ತು. ಈ ವ್ಯಕ್ತಿ ವಿಚಾರವಾಗಿ ಏನೆಲ್ಲ ಪಾಠಗಳು ಕಲಿಬೇಕು, ಎಲ್ಲ ಪಾಠಗಳು ಈ ವ್ಯಕ್ತಿ ತುಂಬ ಚೆನ್ನಾಗಿ ಕಲಿಸ್ಬಿಟ್ಟಿದ್ದಾರೆ ನಿಮಗೆ. ಓಕೆ, ಇಲ್ಲಿ ನೋಡಿ, ಹಾಗೆ ಇಲ್ಲಿ ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ಮೆನ್ ಆಗಿರ್ಬೋದು, ಏನೇ ಒಂದು ಯಾವುದೇ ಒಂದು ಫೀಲ್ಡ್ನಲ್ಲಿ ನೀವು ಇರಬಹುದು, ಈ ಸಂಬಂಧದ ವಿಚಾರವಾಗಿ ಈ ವ್ಯಕ್ತಿ ಹೇಳಿದ್ದನ್ನೇ ಕೇಳೋದು, ಈ ವ್ಯಕ್ತಿ ಯಾವ ರೀತಿ ನಡೆಸ್ಕೊಳ್ತಾರೆ ಅದಕ್ಕೆ ತಲೆಬಾಗುವಂಥದ್ದು, ಆ ವ್ಯಕ್ತಿ ಹೇಳಿದ್ದನ್ನೇ ನಂಬೋದು. ಇದನ್ನೆಲ್ಲ ಮಾಡಿಕೊಂಡು ನೀವು ನಿಮ್ಮ ಆರೋಗ್ಯದ ಕಡೆನೂ ಗಮನ ಹರಿಸಿಲ್ಲ, ನಿಮ್ಮ ವ್ಯವಹಾರದ ಕಡೆನೂ ಗಮನ ಹರಿಸಿಲ್ಲ. ದುಡುಕಿ ಏನೇನೆಲ್ಲ ಮಾಡ್ಕೊಂಡ್ರಿ ಪಾಸ್ಟಲ್ಲಿ, ದುಡುಕಿ ಯಾರ್ಯಾರಿಂದೆಲ್ಲ ದೂರ ಹೋಗಿದ್ದೀರಿ ಅದನ್ನು ಒಂದ್ಸಲ ನೀವೇ ಯೋಚನೆ ಮಾಡಿ. ಬಹಳಷ್ಟು ದೂರ ಹೋಗ್ತಾ ಇದ್ದೀರಿ. ಕೆಲವು ಜನಗಳ ಹತ್ರ ನೀವು ಕೆಟ್ಟವರು ಕೂಡ ಆಗಿದ್ದೀರಿ. ಎಲ್ಲ ದುಡುಕು ಸ್ವಭಾವದಿಂದ ಇವರನ್ನ ಬೇಗ ನಂಬುವಂಥದ್ದು, ಬೇಗ ಏನು ಮುಂದೆ ಆಲೋಚನೆಗಳನ್ನು ಇಡುವಂಥದ್ದು. ನೀವು ಕಟ್ಟಿದಂತಹ ಕನಸುಗಳನ್ನೆಲ್ಲ ಹೊಡಿತಾರೆ ಈ ವ್ಯಕ್ತಿ. ಇವರು ನಿಮ್ಮ ತಲೆಯಲ್ಲಿ ಬರೀ ಕನಸುಗಳನ್ನು ಕಟ್ಟುವಂಥವ್ರೆ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಏನೇ ಹೇಳಿದ್ರು ಕೂಡ ನಿಮ್ಗೆ ಸಡನ್ನಾಗಿ ಈ ವ್ಯಕ್ತಿಯಿಂದ ಬದಲಾಗೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈ ವ್ಯಕ್ತಿ ಮ್ಯಾನಿಪುಲೇಷನ್ ತುಂಬ ಚೆನ್ನಾಗಿ ಮಾಡ್ತಾರೆ. ಓಕೆ, ಸೊ ಇಲ್ಲಿ ನೋಡೋಣ ನಿಮ್ಮ ಎನರ್ಜಿ ಹೇಗಿದೆ ಅದನ್ನು ನಾನು ನೋಡ್ತೀನಿ. 3 ಆಫ್ ವಾಂಡ್ಸ್. ಓಕೆನಾ, ಒಳ್ಳೆಯ ದಾರಿ ನಿಮ್ಮ ಜೀವನದಲ್ಲಿದೆ. ಓಕೆ, ಅದ್ಭುತವಾದಂತಹ ಬೆಳಕಿದೆ. ಬಟ್ ಆದರೆ ಆ ದಾರಿ ಹತ್ತಕ್ಕೆ ನೀವು ಹೋಗ್ತಾ ಇಲ್ಲ, ನೀವು ಕೂಡ ಮೂವ್ ಆನ್ ಆಗ್ತಾ ಇಲ್ಲ. ಇನ್ನೂ ಕೂಡ ಇವ್ರು ಹೇಳೋ ಕತೆಗಳನ್ನು, ಇವ್ರು ಹೇಳೋ ಕಾದಂಬರಿಗಳನ್ನು ಕೇಳ್ಕೊಂಡು ದಿನಗಳನ್ನು ವೇಸ್ಟ್ ಮಾಡ್ತಾ ಇದ್ರಿ. ಆ್ಯಕ್ಷನ್ ತೊಗೊಂಡು ಮುಂದೆ ಹೆಜ್ಜೆ ಇಡೋದಕ್ಕಾಗ್ತಾ ಇಲ್ಲ. ಮನಸ್ಸಲ್ಲಿ ಇದೆ ತಪ್ಪು, ಇಷ್ಟೆಲ್ಲ ಅಯ್ಯೋ ಅನಿಸಿದ್ದಾರೆ, ಅಥವಾ ಇಷ್ಟೆಲ್ಲ ಬೈದಿದ್ದಾರೆ, ಇಷ್ಟೆಲ್ಲ ನನ್ನನ್ನು ಅವಮಾನ ಮಾಡಿದ್ದಾರೆ, ಇಷ್ಟೆಲ್ಲ ಹರ್ಟ್ ಮಾಡಿದ್ದಾರೆ, ನನಗೆ ಮಾನಸಿಕವಾಗಿ ಪ್ರತಿದಿನ ಎಲ್ಲರ ಮುಂದೆ ಕುಗ್ಗಿಸಿದ್ದಾರೆ, ಜನಗಳ ಮುಂದೆ ನನ್ನನ್ನು ಏನೂ ಅಲ್ಲ ಅನ್ನುವಂತಹ ರೀತಿಯಲ್ಲಿ ನೋಡ್ತಾರೆ. ಬಟ್ ಆದರೂ ಕೂಡ ಈಗಲೂ ಅವ್ರು, ಯಾಕೆಂದರೆ ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಇದೆ, ಮೇಜರಾಗಿ ನಿಮ್ಮನ್ನು ಆಟಾಡಿಸ್ತಾ ಇರೋದು, ನಿಮ್ಮನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅವರು. ನಿಮ್ಮ ಭಾವನೆಗಳನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ನಿಮ್ಮ ಏನು ಫೀಲಿಂಗ್ಸ್ ಜೊತೆ ಆಟ ಆಡುವಂಥದ್ದು, ಅಥವಾ ನಿಮ್ಮನ್ನ ಮ್ಯಾನಿಪುಲೇಷನ್ ಮಾಡುವಂಥದ್ದು. ನೀವು ಏನೇ ಪ್ರಶ್ನೆ ಕೇಳಿದ್ರೂ ಕೂಡ ಆ ವ್ಯಕ್ತಿಗೆ ನಿಮ್ಮನ್ನು ಹ್ಯಾಂಡಲ್ ಮಾಡುವಂತಹ ಕೆಪಾಸಿಟಿ, ತಾಕತ್ತು ತುಂಬ ಚೆನ್ನಾಗಿದೆ. ದುಡುಕಿ ನೀವು ನಂಬಿದ್ರೆ ಹಳ್ಳಕ್ಕೆ ಬೀಳ್ತೀರಿ ಅನ್ನೋದು ತೋರಿಸುತ್ತೆ. ಸೊ ಇಲ್ಲಿ ನಂಬೋದೋ ಬೇಡವಾ ಸುಮಾರು ದಿನಗಳಿಂದ, ಸುಮಾರು ವರ್ಷಗಳಿಂದ, ಸುಮಾರು ತಿಂಗಳುಗಳಿಂದ ಕೆಲವ್ರ ಲೈಫಲ್ಲಿ ಈ ವ್ಯಕ್ತಿಯನ್ನು ಬಿಟ್ಟು ಮುಂದಕ್ಕೆ ಹೋಗಬೇಕಪ್ಪ, ನನಗಿನ್ನು ಸಾಕು ಅನ್ನುವಂತಹ ಫೀಲ್. ಯಾಕೆಂದರೆ ಬಹಳಷ್ಟು ಇಷ್ಟಪಟ್ಟಿದ್ದೆ, ನನಗೆ ಮೋಸ ಮಾಡ್ತಿದ್ದಾರೆ ಅನ್ನುವಂತಹ ನಿಮ್ಮ ಗಟ್ ಫೀಲ್ ಎಷ್ಟೋ ಸಲ ಹೇಳಿದೆ ನಿಮಗೆ. ಆದರೆ ಮುಂದೆ ಹೆಜ್ಜೆ ಇಡೋದಕ್ಕಾಗ್ತಾಯಿಲ್ಲ. ಮುಂದೆ ಹೆಜ್ಜೆ ಇಟ್ಟರೆ ಅದ್ಭುತವಾದಂತಹ ದಾರಿ ಇದೆ, ಅದ್ಭುತವಾದಂತಹ ಜೀವನ ನಿಮ್ಮ ಮುಂದೆ ಇದೆ. ಓಕೆ, ಬಟ್ ಆದರೆ ಅಲ್ಲಿಗೆ ಹೆಜ್ಜೆ ಇಡೋದಕ್ಕೆ ಹೋಗ್ತಾ ಇಲ್ಲ ನೀವು. ಓಕೆ, ಇಲ್ಲಿ ಮತ್ತೊಂದು ಕಾರ್ಡ್ ನೋಡೋಣ ಏನಾಗ್ತಿದೆ ಅಂತ ಹೇಳಿ. ನೈಟ್ ಆಫ್ ಕಪ್ಸ್. ಹೌದು, ಈ ವ್ಯಕ್ತಿ ಮತ್ತೆ ಮೆಸೇಜ್ ಮಾಡ್ತಾರೆ, ಮತ್ತೆ ಫೋನ್ ಮಾಡ್ತಾರೆ, ಮತ್ತೆ ನಿಮ್ಮನ್ನು ಅವರು ಹೇಳಿದ್ನಲ್ಲ. ಬಟ್ ಆದರೆ ಇವರು ಎಮೋಷನ್ಸ್ ನೋಡಿ ಇದ್ದಂಗೆ ಇರಲ್ಲ. ಅವ್ರು ಯಾವಾಗ ಬೇಕಾದರೂ ಸ್ವೈಪ್ ಮಾಡ್ತಾರೆ. ಆ ಟೈಮಲ್ಲಿ ಅವ್ರು ನಿಮ್ಗೆ ಸಿಕ್ಕಾಗ, ಅವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ, ಅವ್ರು ನಮ್ಮ ಜೊತೆಯಲ್ಲಿದ್ದಾಗ ನಿಮ್ಮನ್ನು ನಂಬಿಸೋದಕ್ಕೆ ಎಷ್ಟೆಲ್ಲ ಮಾಡ್ಬೋದು, ನಿಮ್ಮನ್ನು ನಂಬಿಸೋದಕ್ಕೆ ಎಷ್ಟೆಲ್ಲ ಮೆಸೇಜಿಂದ ನಿಮ್ಮನ್ನು ತಲೆ ಹಾಳು ಮಾಡ್ಬೋದು, ಎಲ್ಲನೂ ಕೂಡ ಮಾಡ್ತಾರೆ. ಹೌದು, ಇವರಿಂದ ಮತ್ತೆ ಮೆಸೇಜಸ್ ಬರುತ್ತೆ, ಮತ್ತೆ ಕಾಲ್ಸ್ ಬರುತ್ತೆ, ಎಲ್ಲನೂ ಬರುತ್ತೆ. ಓಕೆ, ಬಟ್ ಆದರೆ ಇವರು ಹೇಳ್ಕೊಂಡಂಗೆ ಇರೋದಿಲ್ಲ, ಹಾಗೆ ಆ ಮಾತಿನ ಬದ್ಧವಾಗಿ ಇವರು ನಡ್ಕೊಳ್ಳೋದು ಇಲ್ಲ ಅನ್ನೋದು ನಾನು ಇಲ್ಲಿ ನೋಡ್ಬೋದು. ಓಕೆ, ಇಲ್ಲಿ ಡಿಸ್ಟರ್ಬ್ ಮಾಡ್ತಿರೋದೇ ನಿಮಗೆ. ಇದು ಮೂವ್ ಆನ್ ಆಗಬೇಕು ಅಂತ ಅಂದ್ಕೊಳ್ತೀರಿ, ಬಟ್ ಯಾವುದು ಕೂಡ ಸ್ಟ್ರಾಂಗ್ ಆಗಿ ನಿಮ್ಗೆ ನಿರ್ಧಾರ ತೊಗೊಳೋದಕ್ಕಾಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ಮಾತುಗಳು ನಿಮ್ಮನ್ನು ತಡೀತಾ ಇದೆ ಅಂತ ಹೇಳಿ ತೋರಿಸುತ್ತೆ. ಬಟ್ ನಂಬಿದ್ರೆ ಮೂರ್ಖರಾಗ್ತೀರಿ ಅನ್ನುವಂತಹ ಮೇಜರ್ ಕಾರ್ಡ್ನು ನಾನಿಲ್ಲಿ ನೋಡ್ತೀನಿ. ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ. ಏನೇ ಒಂದು ಹೇಳಿದ್ರೂ ಕೂಡ ಅದು ಪಾಸಿಟಿವ್ ಆಗು ಥಿಂಕ್ ಮಾಡಿ, ನೆಗೆಟಿವ್ ಆಗು ಥಿಂಕ್ ಮಾಡಿ. ಬಟ್ ಇವರೇ ನನ್ನ ಲೈಫಿಗೆ ಎಲ್ಲ, ಇವರೇ ಇರ್ತಾರೆ, ಇವರೇ ಬರ್ತಾರೆ, ಇದನ್ನೆಲ್ಲ ಒಂದು ಸ್ವಲ್ಪ ಯೋಚನೆ ಮಾಡಿ. ಯಾಕೆಂದರೆ ಅವರು ಸ್ವಾರ್ಥಿ. ಅವರು ಯಾವುದೇ ಕಮಿಟ್ಮೆಂಟ್ಗಳನ್ನು ನಿಮಗೆ ಕೊಡೋದಿಲ್ಲ.
ಓಕೆನಾ. ಒಂದಷ್ಟು ಈಗ ಆ ವ್ಯಕ್ತಿಯ ಮೆಸೇಜ್ಗಳು ಕೂಡ ನಿಮಗೆ ಬರುವಂಥ ಸಾಧ್ಯತೆ ಇದೆ, ಕಾಲ್ ಬರುವಂಥ ಸಾಧ್ಯತೆ ಎಲ್ಲನೂ ಇದೆ. ಓಕೆ, ಇಲ್ಲಿ ಅಗೇನ್ ನಿಮ್ಮ ಲೈಫ್ ಹೇಗಿರುತ್ತೆ ಅನ್ನೋದು ನಾನು ಇಲ್ಲಿ ತೆಗೆದು ನೋಡಿದಾಗ 4 ಆಫ್ ವಾಂಡ್ಸ್ ಇದೆ. ಬಹಳಷ್ಟು ಅದ್ಭುತವಾದಂತಹ ನಿಮ್ಮ ಲೈಫ್ ಫ್ಯೂಚರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬಹಳಷ್ಟು ಸಂಭ್ರಮದ ವಾತಾವರಣ ನೀವು ನೋಡ್ತೀರಿ. ಹಾಗೆ ನೀವು ಮೂವ್ ಆನ್ ಆಗೋದು ಉತ್ತಮ ಅಂತ ಹೇಳಿ ನಾನು ನೋಡ್ತೀನಿ. ಇಲ್ಲಿ ಮೂವ್ ಆನ್ ಆಗೋದಕ್ಕೂ ಕೂಡ ಆ ವ್ಯಕ್ತಿ ತಡೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಅದನ್ನು ಒಂದ್ಸಲ ನೀವು ಕೂಡ ಕೂಲಂಕುಷವಾಗಿ ಯೋಚನೆ ಮಾಡಿ. ಏಕೆಂದರೆ ಫ್ಯೂಚರ್ ನಾನು ತುಂಬ ಬ್ರೈಟಾಗಿರೋದು ಯೋಚನೆ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿಯ ವಿಚಾರವಾಗಿ ಎಲ್ಲನೂ ಕೂಡ ನಿಮಗೆ ತಿಳಿದಿದೆ, ಸತ್ಯತೆಗಳು ಎಲ್ಲನೂ ಕೂಡ ತಿಳಿದಿದೆ. ಯೂನಿವರ್ಸ್ ಏನು ಮೆಸೇಜ್ ಕೊಡುತ್ತೆ ನಿಮ್ಮಿಬ್ಬರ ನಡುವೆ ನೋಡೋಣ. ಓಕೆ, ಮ್ಯಾರೇಜ್ ಅಂತ ಇದೆ, ಅದು ಕೊಡ್ತಾ ಇದೆ. ಲೆಟ್ಸ್ ಬಿ ಟುಗೆದರ್ ಫಾರ್ ಎವರ್ ಅಂತ ಹೇಳಿ ತೋರಿಸ್ತಾ ಇದೆ. ಸ್ವಲ್ಪ ತಾಳ್ಮೆಯಿಂದ ವೇಟ್ ಮಾಡಿ ನೋಡಿ. ಇಲ್ಲಿ 4 ಆಫ್ ವಾಂಡ್ಸ್ ಕೂಡ ಬಂದಿದೆ. ಈ ವ್ಯಕ್ತಿ ಒಂದಷ್ಟು ಮೂರ್ಖರ ರೀತಿ ಮಾತನಾಡುವಂಥದ್ದು ಎಲ್ಲನೂ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಅಥವಾ ಪರ್ಮನೆಂಟಾಗಿ ನಿಮ್ಮ ಜೊತೆಗೆ ಇರುವಂಥದ್ದು. ನೀವು ಈ ವ್ಯಕ್ತಿಯ ಮರಳಿ ಮೆಸೇಜ್ಗಳು ಮಾಡಿದಾಗ ಆಗಿರ್ಬೋದು, ಫೋನ್ನಲ್ಲಿ ಆಗಿರಬಹುದು, ಅದು ಒಂದು ಸಲ ನೀವು ಪರ್ಮನೆಂಟಾಗಿ ಇರೋದಕ್ಕೆ ಏನು ನನಗೆ ಆಧಾರ ಅಥವಾ ನಾನು ಹೇಗೆ ನಂಬಲಿ ನಿಮ್ಮನ್ನು ಅಂತ ಹೇಳಿ ನೀವು ಈ ವ್ಯಕ್ತಿ ಮರಳಿ ಬಂದಾಗ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟನ್ನು ಕೇಳಿ ನೋಡಿ, ತೊಗೊಂಡು ನೋಡಿ ಅಂತ ಹೇಳಿ ತೋರಿಸ್ತಾ ಇದೆ. ಏಕೆಂದರೆ ಇಷ್ಟು ವರ್ಷಗಳ ಕಾಲ ನಾವು ಹೇಗಿರೋದು ಅಥವಾ ನೀನು ಇರ್ತೀಯ ಅಂತ ಏನು ನಂಬಿಕೆ. ಏಕೆಂದರೆ ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇವರು ಇದ್ದಕ್ಕಿದ್ದ ಹಾಗೆ ಮೈಂಡ್ ಚೇಂಜ್ ಮಾಡ್ಕೊಳ್ಳುವಂಥದ್ದು ಅಥವಾ ಬೇಗ ನಿಮ್ಮಿಂದ ನೀವೇನಾದರೂ ಕೇಳ್ತಾ ಇದ್ದೀರಿ ಅಥವಾ ನೀವೇನಾದರೂ ಅವ್ರಿಗೆ ತಲೆನೋವು ಮಾಡ್ತೀರಿ ಅಂದ ತಕ್ಷಣ ತಪ್ಪಿಸ್ಕೊಳ್ಳೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಮ ಮದುವೆ ವಿಚಾರ ಆಗಿರ್ಬೋದು ಅಥವಾ ಮದುವೆ ಆದಂತಹ ವ್ಯಕ್ತಿಗಳಿಗೆ ಏನು ಹೇಳೋದಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ನಾನು ಹೇಗೆ ನಂಬಲಿ, ನೀನು ಇದೇ ಥರ ಮಾಡಿದ್ರೆ ನಮ್ಮಿಬ್ಬರ ಸಂಬಂಧ ಉಳ್ಕೊಳ್ಳಲ್ವಾ, ನನಗೆ ನೀನು ಇದೇ ಥರ ನೆಕ್ಸ್ಟ್ ಟೈಮ್ ಮಾಡಿದ್ರೆ ಈ ಸಂಬಂಧ ನನಗೆ ಬೇಡ ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿಯ ಬಾಯಿನಲ್ಲಿ ಕೆಲವೊಂದು ಉತ್ತರಗಳನ್ನು ಬಿಡಿಸುವಂತಹ ಪ್ರಯತ್ನ ಮಾಡಿ ಅನ್ನುವಂತಹ ಮೆಸೇಜ್ ಕೂಡ ಕೊಡ್ತಾ ಇದೆ. ಇಲ್ಲಿ ಕಮ್ಯುನಿಕೇಷನ್, ಐ ಲವ್ ಯುವರ್ ವಾಯ್ಸ್, ಐ ಕ್ಯಾನ್ ಟಾಕ್ ವಿತ್ ಯು ಡೇ ಆ್ಯಂಡ್ ನೈಟ್ ಅಂತ ಹೇಳಿ. ಎಸ್, ನಾನು ಹೇಳಿದೆ ಅಲ್ವಾ, ಇವ್ರು ನಿಮ್ಮನ್ನ ಕ್ಲೀನಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಮತ್ತು ಕೂಡ ಕಮ್ಯುನಿಕೇಷನ್ ಆಗೇ ಆಗುತ್ತೆ ನಿಮ್ಮಿಬ್ಬರ ನಡುವೆ. ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ನಿನ್ನ ಶಬ್ದ ಅಂದರೆ ಇಷ್ಟ, ಇದು ಎಲ್ಲನೂ ಕೂಡ ಹಗಲು ರಾತ್ರಿ ಮಾತನಾಡುವಂಥದ್ದು. ನೀವೇನಾದರೂ ದೂರ ಹೋದ್ರಿ ಅಂತ ಹೇಳಿದ್ರೆ ನಿಮ್ಮನ್ನು ಮ್ಯಾನುಪ್ಯುಲೇಷನ್ ಮಾಡೋದಕ್ಕೆ ಅಂತಲೇ ಇವರು ಕೆಲವೊಂದು ಅಸ್ತ್ರಗಳನ್ನು, ನಿಮ್ಮ ವೀಕ್ನೆಸ್ಗಳನ್ನು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಏನಕ್ಕೆ ಯಾಮಾರ್ತೀರಾ, ಏನಕ್ಕೆ ನೀವು ಸಿಗ್ತೀರಾ, ಏನಕ್ಕೆ ನೀವು ಯಾವ ರೀತಿ ಮಾತಾಡಿದ್ರೆ ನಿಮ್ಮನ್ನು ಮೈಂಡ್ ಡೈವರ್ಟ್ ಮಾಡ್ಬೋದು, ಇದೆಲ್ಲನೂ ಕೂಡ ಆ ವ್ಯಕ್ತಿಗೆ ಗೊತ್ತಿದೆ. ಸೊ ಆದಷ್ಟು ಬೇಗ ಈ ವ್ಯಕ್ತಿ ಕಾಂಟ್ಯಾಕ್ಟ್ ಬರುತ್ತೆ. ಒಂದ್ಸಲ ನೀವು ಕೂತು ಯೋಚನೆ ಮಾಡಿ. ಈ ಹಿಂದೆ ದುಡುಕ್ತಂಥ ರೀತಿಯಲ್ಲಿ ದಯವಿಟ್ಟು ನೀವು ಇರೋದಕ್ಕೆ ಹೋಗಬೇಡಿ. ಈ ಹಿಂದೆ ಮಾಡ್ಕೊಂಡಂತಹ ಮಿಸ್ಟೇಕ್ಸ್ಗಳು ಈ ವ್ಯಕ್ತಿಯ ವಿಚಾರವಾಗಿ ಸ್ವಲ್ಪ ನೀವು ಬದಲಾವಣೆ ತಗೊಂಡು ಮುಂದಕ್ಕೆ ಹೆಜ್ಜೆ ಇಡಬೇಕಾಗತ್ತೆ. ಕೆಲವೊಂದು ಗಟ್ಟಿ ನಿರ್ಧಾರಗಳನ್ನು ಈ ವ್ಯಕ್ತಿಯೊಟ್ಟಿಗೆ ಮಾತನಾಡುವಂಥದ್ದು ಎಲ್ಲ ಮಾಡಬೇಕಾಗತ್ತೆ. ಮೇಡಮ್ ನನಗೆ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ, ಕಾಂಟ್ಯಾಕ್ಟೇ ಇಲ್ಲ, ಅದು ಇಲ್ಲ, ಇದಿಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡುವಂತಹ ಸಾಧ್ಯತೆ ಎಲ್ಲ ಕಾರ್ಡ್ಗಳನ್ನು ನಾನು ನೋಡಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಅಥವಾ ವಾಟ್ಸ್ಆ್ಯಪ್ ಮುಖಾಂತರನೂ ಕೂಡ ನೀವು ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೋದು. ಕ್ರಿಸ್ಟಲ್ಸ್ ಸಜೆಷನ್ ಬಹಳಷ್ಟು ವಿಡಿಯೋದಲ್ಲಿ ಮಾಡಿರ್ತೀನಿ. ನಿಮಗೆ ಯಾವ ಕ್ರಿಸ್ಟಲ್ಸ್ ಬೇಕು, ನಿಮ್ಮ ಸಮಸ್ಯೆಗಳು ಏನಿದೆ ಅಂತ ಹೇಳಿ ಕ್ರಿಸ್ಟಲ್ಸ್ಗಳನ್ನು ಕೂಡ ನೀವು ಕ್ರಿಸ್ಟಲ್ ಸಜೆಷನ್ ತಗೊಳ್ಬಹುದು ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ.